ಸರ್ ಅದು KRನಲ್ಲಿ ಬಾಂಗ್ಲಾ ರೈಸ್ KR ರೈಸ್ ಜಾಸ್ತಿ ಬೇಡಿಕೆ ಇದೆ ಸರ್. ಅದು ಇಳುವರಿ ತುಂಬ ಕಡಿಮೆ ಇದೆ ಸರ್. 12-15 ಕ್ವಿಂಟಲ್ ಅಷ್ಟೇ ಬರ್ತದೆ. ತಳಿ ಬಿತ್ತನೆ ಬೀಜ ಎಲ್ಲೂ ಸಿಗ್ತಿಲ್ಲ. ಹಾಗಾಗಿ ಹುಲ್ಲುಗೋಸ್ಕರ ಜಾಸ್ತಿ ಬೆಳೆಯೋದು ಸರ್. ಆ ತಳಿನ ಡಿಸ್ಕರೇಜ್ ಮಾಡ್ತಾ ಇದೆ ಸರ್ ಇಲಾಖೆ. BR ರೈಸ್ ಮಾತ್ರ ಬಾಂಗ್ಲಾ ರೈಸ್ ತಳಿ ಮಾತ್ರ ಆ ರೀತಿ ಇದೆ ಸರ್. ಬಿತ್ತನೆ ಬೀಜ ಏನು ಲಭ್ಯ ಇಲ್ಲ ಸರ್. ಹಾಗಾಗಿ ನಾವು ಕಳೆದ ವರ್ಷ ರೈತರು ಬೆಳೆದಿರಲ್ಲ ಸರ್, ಅವ್ರನ್ನೇ ಗುರುತಿಸಿ ಅವರ ರೈತರಿಗೆ ಟ್ರೂತ್ಫುಲ್ ಲೇಬಲ್ ಸೀಡ್ಸ್ ಅಂತೇಳಿ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಆ ನಿಟ್ಟಿನಲ್ಲಿ ಪ್ರಚಾರ ಮಾಡಿ ರೈತರು ಕೊಡಿಸಿದ್ದೀವಿ ಸರ್. ಗೊತ್ತಾಗ್ತದೆ ನೋಡ್ಕೊಂಡಿದ್ದೀವಿ ಸರ್. ನಮ್ಮಲ್ಲಿ KCC NSL ಇಲ್ಲ ಅನ್ನೋದು ಹಾಂ ಸರ್. ನೀವು 20% ಡಿಮಾಂಡ್ ಬಾಂಗ್ಲಾ ರೈಸ್ ಅದನ್ನು ತಳಿ ಇಮಿಡಿಯೇಟಾಗಿ ಬಂದ ಸಂದರ್ಭದಲ್ಲಿ ಸಡನ್ ಟೈಮ್ಗೆ ಬಿತ್ತನೆ ಮಾಡೋಕ್ಕೆ ರೈತರಿಗೆ ಸಮಸ್ಯೆ ಇದೆ. ಅದು ಬೆಳೆ ಸರಿಯಾಗಿ ಬರಲ್ಲ. ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಆ ತಳಿನ ಸ್ವಲ್ಪ ಡಿಸ್ಕರೇಜ್ ಮಾಡ್ತೀವಿ ಸರ್. ಆರ್ಗಾನಿಕ್ ತಳಿಗಳನ್ನ ನಾವು ಕೊಡ್ತೀವಿ ಸರ್. ಈಗ ಪರಿಚಯ ಮಾಡಿಸ್ತೀವಿ ಹೈಬ್ರಿಡ್ಸ್ ಮತ್ತು ವೆರೈಟಿಗಳು. ನೆಕ್ಸ್ಟ್ ಇದು ತಳಿವಾರು ಬಿತ್ತನೆ ಬೀಜ ಇದೆ ಸರ್, ರಾಗಿ ಮತ್ತು ಭತ್ತದಲ್ಲಿ. ನೆಕ್ಸ್ಟ್ ಸರ್ ರಸಗೊಬ್ಬರಕ್ಕೆ ಸಂಬಂಧಪಟ್ಟಾಗ ಸರ್ ವಾರ್ಷಿಕವಾಗಿ ಸುಮಾರು 1,76,000 ಟನ್ನಷ್ಟು ಮಂಡ್ಯ ಜಿಲ್ಲೆಗೆ ರಸಗೊಬ್ಬರದ ಬೇಡಿಕೆ ಇದೆ ಸರ್. ಮುಂಗಾರಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಸುಮಾರು 74,041 ಮೆಟ್ರಿಕ್ ಟನ್ನಷ್ಟು ಹೋಗಿದೆ ಸರ್. ಈಗಾಗಲೇ ನಮಗೆ 69,422 ಮೆಟ್ರಿಕ್ ಟನ್ನಷ್ಟು ಸರಬರಾಜು ಆಗಿದೆ ಸರ್. ಮತ್ತು ನಮ್ಮ ಕಳೆದ ವರ್ಷ ಮಾರ್ಚ್ನಲ್ಲಿ ಉಳ್ಕೊಂಡಿದ್ದಂಥ 55,025 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಸಹ ಲಭ್ಯ ಇತ್ತು. ಇಲ್ಲಿವರೆಗೆ ಸುಮಾರು 48,687 ಮೆಟ್ರಿಕ್ ಟನ್ ರೈತರು ತಗೊಂಡೋಗಿದ್ದಾರೆ ಸರ್, ಖರೀದಿ ಮಾಡಿದ್ದಾರೆ. ಈಗಲೂ ನಮಗೆ ಲಾಸ್ಟ್ ಕಾಲದಲ್ಲಿ 49,153 ಮೆಟ್ರಿಕ್ 500 ಚಿಲ್ಲರೆ ಟ್ಯಾಕ್ಸ್ಗಳು ಮತ್ತು ಖಾಸಗಿ ಮಾರಾಟಕ್ಕೆ ದಾಸ್ತಾನು ಇದೆ ಸರ್. ಇಲ್ಲಿ ಒಂದು ರಸಗೊಬ್ಬರ ಏನೋ ಸಮಸ್ಯೆ ಆಗ್ತದೆ ನೋಡ್ಕೊಂಡಿದ್ದೀವಿ ಸರ್. ಲಭ್ಯತೆಯೂ ಸಮಸ್ಯೆ